ಕನ್ನಡ ವ್ಯಾಕರಣದ ಇತಿಹಾಸ. ಕನ್ನಡ ವ್ಯಾಕರಣದ ಇತಿಹಾಸ ಪ್ರಾರಂಭವಾಗುವುದು ಶ್ರೀವಿಜಯನ ಕವಿರಾಜಮಾರ್ಗ ಎಂಬ ಕನ್ನಡದ ಮೊದಲ ಉಪಲಬ್ಧ ಗ್ರಂಥದಿಂದ. ಕನ್ನಡ ಸಾಹಿತ್ಯ ಹಾಗೂ ಭಾಷೆಗಳ ಇತಿಹಾಸದಲ್ಲಿ ಕವಿರಾಜಮಾರ್ಗ ಒಂದು ಖಚಿತವಾದ ಘಟ್ಟ. ಕವಿರಾಜಮಾರ್ಗ ಮೂಲತಃ ವ್ಯಾಕರಣಕ್ಕಾಗಿ ಸೃಷ್ಟಿಯಾದ ಕೃತಿ ಏನಲ್ಲ, ಅಲಂಕಾರ ನಿರೂಪಣೆಗೆ ಸೃಷ್ಟಿಯಾದ ಒಂದು ಅಲಂಕಾರ ಗ್ರಂಥ. ನಮಗೀಗ ತಿಳಿದ ಮಟ್ಟಿಗೆ ಶ್ರೀವಿಜಯ ಕನ್ನಡ ವ್ಯಾಕರಣ ಕುರಿತಂತೆ ಪ್ರಾಸಂಗಿಕವಾಗಿ ಪ್ರಸ್ತಾಪಿಸಿದ ಮೊಟ್ಟ ಮೊದಲಿಗ. ಇದಕ್ಕಿಂತ ಪೂರ್ವದಲ್ಲಿ ಕನ್ನಡ ವ್ಯಾಕರಣ ಸಂಪ್ರದಾಯವೊಂದು ಬೆಳೆದು ಬಂದಿತ್ತೆಂಬುದಕ್ಕೆ ಕವಿರಾಜ ಮಾರ್ಗ ದಿಂದಲೇ ತಿಳಿದು ಬರುತ್ತದೆ. ಆದರೆ ಕವಿರಾಜಮಾರ್ಗ ಕಿಂತ ಮುಂಚಿನ ವ್ಯಾಕರಣ ಕೃತಿಗಳು ನಮಗಿನಂದು ಉಪಲಭ್ಯವಿಲ್ಲ. ನಮಗಿಂದು ಉಪಲಬ್ಧವಿರುವ ವ್ಯಾಕರಣ ಗ್ರಂಥಗಳೆಂದರೆ ನಾಗವರ್ಮನ ಕರ್ನಾಟಕ ಭಾಷಾಭೂಷಣ ಹಾಗೂ ಆತನ ಶಬ್ದಸ್ಮೃತಿ, ಕೇಶಿರಾಜನ ಶಬ್ದಮಣಿ ದರ್ಪಣ ಹಾಗೂ ಭಟ್ಟಾಕಳಂಕನ ಶಬ್ದಾನುಶಾಸನಗಳು ಮಾತ್ರ.